ಮುಂದಿನ ರಾಶಿ ತುಲಾರಾಶಿ. ಹಾಗಿದ್ರೆ ತುಲಾರಾಶಿಯವರು ತಕ್ಕಡಿ ಎಲ್ಲವನ್ನು ತೂಕ ಮಾಡಿ ಅಳೆದು ತೂಗು ನಡೆಸಿ ಜೀವನವನ್ನು ಅಂತನ್ನುವಂತೆ ಅದ್ಭುತವಾದಂತಹ ತಕ್ಕಡಿಯಲ್ಲಿ ಇರುವಂಥವರು. ಸೊ ತುಲಾರಾಶಿಯವರಿಗೆ ಆಯವ್ಯಯ ಯಾವ ರೀತಿಯಾಗಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ 8 ಆಯ 5 ವ್ಯಯವನ್ನು ನೋಡ್ತಾ ಇದ್ದಾರೆ ತುಲಾರಾಶಿಯವರು. ಅಂದರೆ 8 ರೂಪಾಯಿ ಬಂದ್ರೆ 5 ರೂಪಾಯಿ ಖರ್ಚಾಗ್ಲಿಕ್ಕತ್ತದ, 3 ರೂಪಾಯಿ ಲಾಭವನ್ನು ನೀವು ಪಡಿತಾ ಇದ್ದೀರಿ ಅಂತ ಅರ್ಥ. ಸೊ ಆಯವ್ಯಯದೊಳಗೆ ಬಹಳ ಅಗದಿ ಏನಂತಾರೆ ತೂಕದ ಮನುಷ್ಯರು ಇವರೆಲ್ಲ ತುಲಾರಾಶಿಯವರು. ಸೊ ಇಂಥ ತುಲಾರಾಶಿಯವರಿಗೆ 8 ರೂಪಾಯಿ ಬಂತು ಅಂತಂತಂದ್ರೆ 5 ರೂಪಾಯಿ ಅದರೊಳಗೆ ಖರ್ಚಾಗಿ ಹೊಂಟದ. ವೃಶ್ಚಿಕ ರಾಶಿ. ಸೊ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಆಯ ಎಷ್ಟು ವ್ಯಯ ಅಂತಂತಂದ್ರೆ ಪ್ರಾಫಿಟ್ ನಿಮಗೆ 14ರಷ್ಟು ಬಂದರೆ ನಿಮ್ಮ ಕಡೆಯಿಂದ ಖರ್ಚಾಗುವಂಥದ್ದು 11ರಷ್ಟು. ಅಂದರೆ 3 ಲಾಭದೊಳಗೆ ಇರ್ತೀರಿ. 3 ರೂಪಾಯಿಯನ್ನು ತೆಗೆದಿಟ್ಕೊಳ್ತೀರಿ. 14 ರೂಪಾಯಿ ಬಂತು, 11 ರೂಪಾಯಿ ಖರ್ಚಾಯಿತು ಅಂತಂದ್ರೆ 3 ರೂಪಾಯಿಯನ್ನು ನೀವು ತೆಗೆದುಕೊಳ್ತಾ ಇದ್ದೀರಿ. ಸೊ ಇದು ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಆಯವ್ಯಯದ ಫಲವಾಗಿದೆ. ಹಾಗಿದ್ರೆ ವೃಶ್ಚಿಕ ರಾಶಿಯವರು ಇಷ್ಟು ಒಳ್ಳೆಯ ಪ್ರಾಫಿಟ್ನೊಳಗಿದ್ದೀರಿ ಅಂತಂದರೆ 3 ರೂಪಾಯಿ ತೆಗೆದಿಡುವಂಥ ಸೌಭಾಗ್ಯರ ದೇವ ಕೊಟ್ಟಾನಲ್ಲ, ತೆಗೆದಿಟ್ಕೊಳ್ರಿ. ಅದೇ ಮುಂದೆ 3 ರೂಪಾಯಿದಂಗೆ ಹೋಗಿ 3 ಕೋಟಿ ರೂಪಾಯಿ, 300 ಕೋಟಿ ರೂಪಾಯಿ, 3,000 ಕೋಟಿ ರೂಪಾಯಿ, 3 ಲಕ್ಷ ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ ಆಗ್ತದೆ ಅಂತೇಳಿ ತಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ 11 ಆಯ ಇದೆ, 2 ವ್ಯಯ ಇದೆ. ಸೊ ಅಂದ್ರೆ 11 ಆಯ ಅಂದ್ರೆ 11 ರೂಪಾಯಿ ಬಂದು 2 ರೂಪಾಯಿ ಖರ್ಚು ಮಾಡ್ಲಿಕ್ಕತ್ತೀರಿ. ಹಾಗಿದ್ರೆ ಉಳಿತೆಷ್ಟು ಅಂತ ಪ್ರಶ್ನೆ ಮಾಡಿಕೊಂಡ್ರೆ 9. ನೋಡ್ರಿ ಎಷ್ಟು ಒಳ್ಳೆಯ ಸಂಖ್ಯೆ, ಬಹಳ ಉಳಿತಾಯ ಈ ವರ್ಷ 9 ಅಂತ ಅನ್ನೋದಿದೆ. ಸೊ 9ಅನ್ನು ನೀವು ತೆಗೆದಿಟ್ಕೊಂಡು 9 ತನಕನೂ ಅದನ್ನು ಅನುಭವಿಸ್ಬೋದು. ಸೊ ಈ ವರ್ಷ ನೀವೇನು ಮಾಡಿರಿ ಅಂತಂದ್ರೆ 9 ರೂಪಾಯಿಯನ್ನು ಚೆಂದಾಗಿ ಸೇವಿಂಗ್ಸ್ ಒಳಗೆ ಹಾಕಿರಿ, ಮ್ಯೂಚುವಲ್ ಫಂಡ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ, ಶೇರ್ ಮಾರ್ಕೆಟಿಗೆ ಹಾಕಿರಿ. ನಿಮ್ಗೆ ಅವಶ್ಯವಾಗಿ ಬೆಳವಣಿಗೆ ಅಂತ ಅನ್ನೋದನ್ನು ನೀವು ನೋಡ್ತೀರಿ. ಮುಂದಿನ ರಾಶಿ ಮಕರ ರಾಶಿ. ಈಗ ಜಸ್ಟ್ ಶನಿದೇವರು ಬಿಟ್ಟು ಹೋಗ್ಯಾನಪ್ಪ ನಮ್ಮನ್ನು, ನಮ್ದೇನು ಪರಿಸ್ಥಿತಿ, ಎಷ್ಟು ರೊಕ್ಕ ಬರ್ತದ ಎಷ್ಟು ಹೋಗ್ತದ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ನಿಮಗೆ ನೋಡ್ರಿಪ್ಪ 5 ರೂಪಾಯಿ ಬಂತು ಅಂತಂದ್ರೆ 5 ರೂಪಾಯಿ ಖರ್ಚಾಗಿ ಹೋಗ್ಬಿಡ್ತದ. ಅಂದ್ರೇನು 0/0, ಏನೂ ಉಳಿಯೋಂಗಿಲ್ಲ. ಸೊ 5 ರೂಪಾಯಿ ಬಂತು, 5 ರೂಪಾಯಿ ಖರ್ಚಾತು. ಇದು ಮಕರ ರಾಶಿಯವರಿಗೆ ಇರುವಂತಹ ಫಲ. ಸೊ ಈ ವರ್ಷ ಏನಿದೆ ಅಲ್ಲಿಗಲ್ಲೇ ಸಮ. ಎಲ್ಲ ಏನು ವ್ಯವಹಾರ ಮಾಡ್ತಿರ್ತೀರಿ, ಮತ್ತೊಂದು ಮಾಡ್ತಿರ್ತೀರಿ, ಮುಗ್ದೊಂದು ಮಾಡ್ತಿರ್ತೀರಿ, ಅಲ್ಲಿಗಲ್ಲೇ ಸಮ. ರೊಕ್ಕ ಯಾವುದು ನಿಲ್ಲುವುದಿಲ್ಲ. ಆದರೆ 5 ರೂಪಾಯಿ ಬಂತು ಅಂತಂದ್ರೆ 5 ರೂಪಾಯಿ ಖರ್ಚಾಗ್ತದೆ. 5 ರೂಪಾಯಿ ಬರ್ತದೆ, ಅದಕ್ಕೆ ಸಂತೋಷ ಪಡ್ರಿ. 5 ರೂಪಾಯಿ ಖರ್ಚಾಗುವಂಥದ್ದು ದೊಡ್ಡದಲ್ಲ, ಕೈಲೇ ಹಾಕುವಂಥದ್ದು ತಪ್ಪಲ್ಲ ಅಂತ ಅನ್ನೋದು ಖುಷಿ ಪಡ್ರಿ. ಕುಂಭರಾಶಿ. ಕುಂಭರಾಶಿಯ ಅಧಿಪತಿಯು ಕೂಡ ಶನಿ. ಇಲ್ಲ ಕಡೆ 2.5 ವರ್ಷದ ಸಾಡೆ ಸಾತಿ. ನಮಗೇನು ಫಲ, ಅದ್ರ ಮೇಲೆ ರವಿ ಬೇರೆ ರಾಜ ಆಗ್ಯಾನ ಈ ವರ್ಷ. ಹಂಗಿದ್ರೆ ಹೆಂಗ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ 5 ಆಯ 5 ವ್ಯಯ. ಸೊ 5 ರೂಪಾಯಿ ಬಂತು ಅಂತಂದ್ರೆ 5 ರೂಪಾಯಿಯನ್ನು ಅವರು ಕಳ್ಕೊಳ್ತಾ ಇದ್ದಾರೆ. ಸೊ ಇದು ಕುಂಭರಾಶಿಯವರಿಗೆ ಇರತಕ್ಕಂತಹ ಫಲವಾಗಿದೆ. ಮೀನರಾಶಿ. ಸೊ ಕಟ್ಟಕಡೆಯ ರಾಶಿ ಯಾವುದು? ಮೀನರಾಶಿ. ಶನಿದೇವರು ಇದೇ ರಾಶಿ ಒಳಗೆ ಕುಳಿತುಕೊಂಡಿದ್ದಾರೆ. ನಿನ್ನೆ ನಾವೆಲ್ಲ ಶನಿದೇವರ ಒಂದು ಪಥಸಂಚಲನದ ಪೂಜೆ ಎಲ್ಲವನ್ನು ಮಾಡಿದ್ದೇವೆ. ಸೊ ಹಾಗಿದ್ರೆ ಶನಿದೇವರು ಏನು ಅನುಗ್ರಹ ಮಾಡ್ತಾ ಇದ್ದಾರೆ, ಎಷ್ಟು ಲಾಭ ಕೊಡ್ತಾ ಇದ್ದಾರೆ, ಏನು ಹೆಂಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಗುರುವಿನ ರಾಶಿಯಾಗಿರ್ತಕ್ಕಂತಹ ಈ ಮೀನರಾಶಿಯವರಿಗೆ ಈ ವರ್ಷದ ಆಯವ್ಯಯ ಅಂತ ಹೇಳಿ ಬಂದಾಗ 11 ಆಯ 2 ವ್ಯಯವನ್ನು ಇವರು ನೋಡ್ತಾ ಇದ್ದಾರೆ. 11 ರೂಪಾಯಿ ಬಂತು ಅಂದರೆ 2 ರೂಪಾಯಿ ಖರ್ಚಾಗ್ಲಿಕ್ಕತ್ತದ. 9 ರೂಪಾಯಿಗಳಷ್ಟು ಲಾಭವನ್ನು ಮೀನರಾಶಿಯವರು ನೋಡ್ತಾ ಇದ್ದಾರೆ. ಸೊ ಇದಾಗಿತ್ತು 12 ರಾಶಿಗಳ ಫಲಾಫಲಗಳು. ನಕ್ಷತ್ರದ ಅನುಸಾರವಾಗಿ ಯುಗಾದಿಯ ಫಲ ಮತ್ತು ಇಡೀ ವರ್ಷ ಪರ್ಯಂತ ಆಗತಕ್ಕಂತಹ ಪ್ರಾಫಿಟ್ ಮತ್ತು ಲಾಸ್ ಇದೆಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಯುಗಾದಿಯ ಸಂದರ್ಭದೊಳಗೆ ಅಥವಾ ಆಯವ್ಯಯದೊಳಗೆ ಯಾರಿಗೆಲ್ಲ ಕಡಿಮೆ ಲಾಭ ಇದೆ ಅಥವಾ ಅಲ್ಲಿಗಲ್ಲೇ ಸಮ ಆಗ್ಲಿಕ್ಕತ್ತದ, ಮತ್ತು ವಿಶೇಷವಾಗಿ ಏನು ವಸ್ತ್ರ ಲಾಭ ಮತ್ತೊಂದು ಮುಗಿದೊಂದು ಒಳ್ಳೆಯ ಫಲಗಳನ್ನು ಬಿಟ್ಟು ಕೆಟ್ಟ ಫಲಗಳವ. ಆಮೇಲೆ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತಂತಂದರೆ ಯುಗಾದಿ ಹಬ್ಬದ ದಿವಸ ಮಾಡಬೇಕಾದಂತಹ ಪೂಜೆ ಪುನಸ್ಕಾರಗಳಲ್ಲಿ ಮೊಟ್ಟ ಮೊದಲನೇದ್ದು ಏನು ಅಂತಂತಂದರೆ ನಿಂಬಪತ್ರ ಭಕ್ಷಣ. ಅವತ್ತಿನ ದಿವಸ ತಪ್ಪದೆ ಅಭ್ಯಂಗ ಸ್ನಾನವನ್ನು ಮಾಡಿದ ಮೇಲೆ ದೇವರ ಮುಂದೆ ಬೇವು ಬೆಲ್ಲವನ್ನು ಇಟ್ಟು ಅದನ್ನು ನಿವೇದನೆ ಮಾಡಿ ಅದನ್ನು ಸ್ವೀಕಾರ ಮಾಡುವಂಥದ್ದು. ಅಂದರೆ ಕಹಿನೂ ಇರಲಿ ಸಿಹಿನೂ ಇರಲಿ ಜೀವನದೊಳಗಂತ ಪ್ರಾರ್ಥನೆ. ಸೊ ಅದರಲ್ಲಿಯೂ ಕೂಡ ವಿಶೇಷವಾಗಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ, ಸೂರ್ಯ ಉದಯಿಸುವಂತಹ ದಿಕ್ಕಿಗೆ ಮುಖ ಮಾಡಿ ನೀವು ಆಹಾರವನ್ನು ಸ್ವೀಕಾರ ಮಾಡಿರಿ. ಆ ನಿಂಬಪತ್ರ ಭಕ್ಷಣ ಅಂತನ್ನೋದೇನಿದೆ, ಈ ನಿಂಬಪತ್ರ ಭಕ್ಷಣವನ್ನು ಪೂರ್ವ ದಿಕ್ಕಿಗೆ ಯಾರು ಮಾಡ್ತಾರೆ ಅವರಿಗೆ ಆ ಎಲ್ಲ ರೀತಿಯಾದಂತಹ ಅರ್ಥಲಾಭಗಳು
ಪ್ರಾಪ್ತಿಯಾಗುವಂಥದ್ದು ಅಂತನ್ನೋದನ್ನು ವಿಶೇಷವಾಗಿ ಹೇಳ್ತಾರೆ. ಆದ್ದರಿಂದ ಒಳ್ಳೆಯ ಫಲಗಳು ಬೇಕು ಅಂತನೋರು ಎಲ್ಲರೂ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಒಳ್ಳೆಯ ಫಲಗಳು ಸಿಗಬೇಕು ಅಂತ ಹೇಳಿ. ಸೊ ಪೂರ್ವ ದಿಕ್ಕಿನಿಗೆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥಿಸಿ ಒಳ್ಳೆ ತೇಜಸ್ಸನ್ನು ಕೊಡಪ್ಪ ಅಂತ ಕೇಳಿಕೊಂಡು ನಿಂಬ ಪತ್ರವನ್ನು ವಿಶೇಷವಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಮತ್ತು ಬೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಸೇರಿಸಿ ಈ ಒಂದು ದೇಹಕ್ಕೆ ಪೂರ್ವ ದಿಕ್ಕಿನಿಂದ ನೀವು ಸ್ವೀಕಾರವನ್ನು ಮಾಡಿರಿ, ನಿಮಗೆ ಒಳಿತಾಗ್ತದೆ. ಇದು ಮೊಟ್ಟ ಮೊದಲನೇ ಪರಿಹಾರ. ಎರಡನೇ ಪರಿಹಾರ ಏನು ಅಂತಂತಂದ್ರೆ, ಬೇವು ಬೆಲ್ಲವನ್ನು ವಿಶೇಷವಾಗಿ ಕೊಡ್ತಿರಬೇಕಾದ್ರೆ ನೀವು ಗಂಡ್ಮಕ್ಳಿಗೆ ಕೊಡ್ತಿದ್ರಿ ಅಂತಂದ್ರೆ, ಅಂದ್ರೆ 12 ರಾಶಿಯವರು ಇರಬಹುದು ಅಥವಾ ಯಾರಿಗೆ ಒಳ್ಳೆಯ ಫಲಗಳಿವೆ, ಒಳ್ಳೆಯ ಫಲಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪಡಲಿಕ್ಕೆ, ದುಷ್ಪರಿಣಾಮಗಳಿವೆ, ಆ ದುಷ್ಪರಿಣಾಮವನ್ನು ದೂರ ಓಡಿಸ್ಲಿಕ್ಕೆ ನೀವು ಮಾಡಬೇಕಾದಂತಹ ಇನ್ನೊಂದು ಪರಿಹಾರ ಏನು ಅಂತಂತಂದ್ರೆ, ಬೇವು ಬೆಲ್ಲವನ್ನು ಕೊಡ್ತಿರಬೇಕಾದ್ರೆ ಬೇವು ಬೆಲ್ಲವನ್ನು ಹೆಣ್ಮಕ್ಳಿಗೆ ಕೊಡ್ಲಿಕ್ಕತ್ತಿದ್ರಿ ಅಂತಂತಂದ್ರೆ ಅವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಬೇವು ಬೆಲ್ಲವನ್ನು ಕೊಡಿ. ಮತ್ತು ಇನ್ನು ಗಂಡಸರಿಗೆ ನೀವು ಅಕಸ್ಮಾತಾಗಿ ಬೇವು ಬೆಲ್ಲವನ್ನು ಕೊಡ್ತಾ ಇದ್ರಿ ಅಂತಂತಂದ್ರೆ ಅವಾಗ ನೀವು ತಿಲಕವನ್ನು ಹಚ್ಚಿ, ಕುಂಕುಮದ ತಿಲಕವನ್ನು ಹಚ್ಚಿ ಬೇವು ಬೆಲ್ಲವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ. ನಿಮಗಿಂತ ಹಿರಿಯರೇ ಇರಲಿ ಕಿರಿಯರೇ ಇರಲಿ ಯಾರೇ ಇದ್ದರೂ ಕೂಡ ಅವರಿಗೆ ನೀವು ಹೆಣ್ಮಕ್ಳಾಗಿದ್ದರೆ ಅರ್ಶಿನ ಕುಂಕುಮವನ್ನು ಕೊಡ್ರಿ, ಗಂಡು ಹುಡುಗರಾಗಿದ್ದರು ಅಂತಂದ್ರೆ ತಿಲಕವನ್ನು ಹಚ್ಚಿ ನೀವು ಬೇವು ಬೆಲ್ಲವನ್ನು ಕೊಡಿ. ಇದರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ.